ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಇನ್ಸ್ಟಂಟ್ ರವಾ ಚಕ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಚಕ್ಲಿನ ನಾನು ಇವತ್ತು ತೋರಿಸ್ಕೊಡಕತ್ತೀನಿ. ಮೊದಲೇದಾಗಿ ನಾನಿಲ್ಲಿ ಒಂದು 3/4 ಕಪ್ನಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ. ಚನ್ನ ದಾಲ್, ರೋಸ್ಟೆಡ್ ಚನ್ನ ದಾಲ್ ಅಂತಲೂ ಕರೀತಾರೆ ನೋಡ್ರಿ. ಅದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೂರ್ತಿ ನೈಸಾಗಿ ನಾನು ಹಿಟ್ ಮಾಡ್ಕೊಳ್ಳಕತ್ತೀನಿ. ಪೂರ್ತಿ ನೈಸಾಗಿ ರುಬ್ಕೊಳ್ರಿ ಆದಷ್ಟು, ಯಾಕಂದ್ರೆ ಸ್ವಲ್ಪ ಕಾಳಿದ್ರೆ ಚಕ್ಲಿ ಸರಿಯಾಗಿ ಬೀಳಂಗಿಲ್ಲ. ಸೊ ಹಾಗಾಗಿ ಈ ರೀತಿ ಪೂರ್ತಿ ನೈಸಾಗಿ ನೀವು ಹಾಕ್ಕೊಳ್ಬೇಕಾಗತ್ತೆ ಜಾರಿಗೆ. ಇದನ್ನು ನಾವು ಏನು ಮಾಡೋಣ ಅಂತಂದರೆ, ಜಾರಿಗೆ ಹಾಕ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ನಾವು ಸಣ್ಣಗೆ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಸ್ವಲ್ಪ ಏನಾರು ಗಂಟು ಕಾಳು ಏನಾರು ಉಳ್ಕೊಂಡಿರುತ್ತೆ ನೋಡ್ರಿ, ಅದೆಲ್ಲನೂ ಸ್ವಲ್ಪ ಆಚೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸಣ್ಣಗೆ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಮತ್ತು 1.5 ಕಪ್ನಷ್ಟು ನಾನು ಚಿರೋಟಿ ರವಾನ ತೊಗೊಳಕತ್ತೀನಿ. ಚಿರೋಟಿ ರವಾ ಮತ್ತು ಬಾಂಬೆ ರವಾ ಅಂತಲೂ ಕೂಡ ಕರಿತೀವಿ ನೋಡ್ರಿ, ಆ ರವಾನ ನಾನು ಸಣ್ಣ ರವಾ ತೊಗೊಳಕತ್ತೀನಿ. ಇದನ್ನು ಕೂಡ ನಾವು ಸಣ್ಣಗೆ ಹಾಕ್ಕೊಂಡು ಬಿಡೋಣಂತ. ಹಾಗೆ ಇದು ಕರೆಕ್ಟ್, ಇದು 1.5 ಕಪ್ಪು, 3/4 ಕಪ್ನಷ್ಟು ಪುಟಾಣಿ, ಹಾಗೆ ಮತ್ತು 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಕೂಡ ಸೇಮ್ ಅಳತೆಯಲ್ಲೇ ತೊಗೊಳಕತ್ತೀನಿ. ಈ ಅಕ್ಕಿ ಹಿಟ್ಟನ್ನು ಕೂಡ ನಾವು ಸಣ್ಣಗೆ ಹಾಕೊಂಡ್ಬಿಡೋಣಂತ. ಈ ರೀತಿ ನೀವು ಮಾತ್ರ ಸಣ್ಣಗೆ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಹಿಟ್ಟು ಸಣಿಸ್ಕೊಳ್ತೀರಿ ನೋಡ್ರಿ, ಆ ಸಣ್ಣಗೆ ಒಳಗೆ ಹಾಕ್ಕೊಂಡು ಸಣಿಸ್ಕೊಳ್ರಿ. ಇವಾಗ ನಾನು ಇದಷ್ಟು ಹಿಟ್ಟೆಲ್ಲ ಸಣ್ಣಗೆ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಏನು ಹಾಕೊಳ್ಳಕತ್ತೀನಿ ಅಪ್ಪ ಅಂತಂದ್ರೆ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಹಿಟ್ಟು ಪೂರ್ತಿನೂ ಚೆನ್ನಾಗೆಲ್ಲನೂ ಹೊಂದ್ಕೊಳ್ಳಿ. ಇದಕ್ಕೆ ನಾನು 1 ಚಮಚದಷ್ಟು ನಾನು ಅಜ್ವಾನನ್ನ ಕೈಲಿಂದ ತಿಕ್ಕೊಂಡು ಸ್ವಲ್ಪ ಹಾಕೊಳ್ಳಕತ್ತೀನಿ, 1 ಸ್ಪೂನ್ನಷ್ಟು. ಹಂಗೆ 1-2 ಚಮಚದಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳಕತ್ತೀನಿ. ನೀವು ಕರಿ ಎಳ್ಳು ಹಾಕೋತಿದ್ರೆ ಹಾಕೋಬಹುದು. ಖಾರಕ್ಕೆ 3 ಚಮಚದಷ್ಟು ನಾನು ಖಾರದ ಪುಡಿ ಹಾಕೊಳ್ಳಕತ್ತೀನಿ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ 3 ಚಮಚದಷ್ಟು ನಾನು ಬೆಣ್ಣಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಈ ಕಾಸಿದ ಬೆಣ್ಣಿನ ಹಾಕೊಳ್ಳಕತ್ತೀನಿ. ನೀವು ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆನೂ ಬಿಸಿ ಮಾಡಿ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಸ್ವಲ್ಪ ಬಿಸಿ ಇರುತ್ತೆ ನೋಡ್ರಿ, ಸ್ವಲ್ಪ ಸೌಟಿಂದ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ವಲ್ಪ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಕೈಲಿಂದ ಸ್ವಲ್ಪ ನೀವು ಅದನ್ನು ಚೆನ್ನಾಗಿ ಖಾರ ಉಪ್ಪು ಎಲ್ಲನೂ ಹಿಟ್ಟಿಗೆ ಅಂಟ್ಕೊಳ್ಬೇಕು ನೋಡ್ರಿ. ಕಾಸಿದ ಎಣ್ಣೆ ಅಥವಾ ಬೆಣ್ಣೆ ಎಲ್ಲನೂ ಪೂರ್ತಿ ಹಿಟ್ಟಿಗೆ ಅಂಟ್ಕೊಳ್ಬೇಕು. ಈ ರೀತಿ ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡ್ರಿ ಹಿಟ್ಟು, ಅಂದರೆ ಇದು ಪೂರ್ತಿ ಚೆನ್ನಾಗಿ ಅಂಟ್ಕೊಂಡೈತಿ ಬೆಣ್ಣೆ ಅಥವಾ ತುಪ್ಪ. ಇವಾಗ ನೋಡ್ರಿ, ಈ ಕಡೆ ನೀರು ನಾನು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಈ ಹಿಟ್ಟನ್ನ ಕಲಿಸ್ಕೊಳ್ಳೋಕೆ ನೀವು ಜಾಸ್ತಿ ಕುದಿಯೋ ನೀರನ್ನು ಹಾಕಬೇಕಾಗತ್ತೆ. ನೀವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಅಂದರೆ ಜಿಗಿಟ್ ಬರೋಂಗಿಲ್ಲ ನೋಡ್ರಿ. ಆ ಕಾರಣಕ್ಕಾಗಿ ನಾನಿಲ್ಲಿ 1 ಕಪ್ನಷ್ಟು ನೀರು ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ. ಸೌಟಿಂದ ಬಿಸಿ ಇರುತ್ತೆ. ಆಮೇಲೆ ನಾನು ಸ್ವಲ್ಪ ಕೈಲಿಂದ ಹಾಕ್ಕೊಂಡು ಕೂಡ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಇವಾಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾವು 1-2 ನಿಮಿಷ ನೆನೆಯೋಕೆ ಬಿಡೋಣಂತ. ಯಾಕಂದ್ರೆ ಸ್ವಲ್ಪ ಅಳ್ಳತ್ತದ ಹಿಟ್ಟು. ಸೊ ಹಾಗಾಗಿ ಇವಾಗ ನೋಡ್ರಿ 1-2 ನಿಮಿಷ ಆಗಿತ್ತು, ಹಿಟ್ಟು ಪೂರ್ತಿ ಅಳ್ಳೆತ್ತಿ ಬಿಸಿ ಉಗಾದೊಳಗೆ. ಇವಾಗ ನಾವೇನು ಮಾಡೋಣ ಅಂದ್ರೆ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸೋಕೆ ಸ್ಟಾರ್ಟ್ ಮಾಡೋಣಂತ್ರಿ. ಇವಾಗ ಮತ್ತು ನಾನು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ 1 ಕಪ್ನಷ್ಟು. ಇದಕ್ಕೆ ಆದಷ್ಟು ನೀವು ಕುದಿಯೋ ನೀರನ್ನು ಹಾಕಿದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಚಕ್ಲಿ ಸ್ಟೆಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಮುಳ್ಳಾಗಿ. ಹಂಗೆ ನೀವು ಚಕ್ಲಿ ಹಾಕಬೇಕಾಗಿದ್ರೆ ಅದು ಕಟ್ ಆಗಂಗಿಲ್ಲ, ತುಂಬ ಜಿಗುಟಾಗಿ ಚೆನ್ನಾಗಿ ಬರುತ್ತೆ ನೋಡ್ರಿ, ಪಳ್ಳು ಕೂಡ ಆಗ್ತಾವು. ಇವಾಗ ಇದನ್ನು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾನು ಸೌಟಿಂದ ನಾನು ಕಲಿಸ್ಕೊಳ್ಳತ್ತೀನಿ ನೋಡ್ರಿ. ಬಿಸಿ ಇರುತ್ತಲ್ಲ, ಹುಷಾರಾಗಿ ನೀವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನಾನು ಸ್ವಲ್ಪ ಕೈಲಿಂದ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀನಿ. ನೀವು ಆದಷ್ಟು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ರಿ, ಅಂದರೆ ಚಕ್ಲಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ರಿ. ಪೂರ್ತಿ ಮೆತ್ತಗೆ ನಾದ್ಕೊಳ್ಳೋಕೆ ಹೋಗಬೇಡ್ರಿ, ಅಂದರೆ ಚಕ್ಲಿ ಅದು ಸ್ಟೆಕ್ಚರ್ ಮುಳ್ಳಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನೋಡ್ರಿ, ಈ ಚಕ್ಲಿ ಹಿಟ್ಟನ್ನು ಪೂರ್ತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಸಾಫ್ಟಾಗಿ ಬರಬೇಕು ನೋಡ್ರಿ, ಸ್ವಲ್ಪ ಗಟ್ಟಿ ಅಂದರೆ ಸ್ವಲ್ಪ ಸಾಫ್ಟು ಬರಬೇಕು. ಸೊ ಹಾಗಾಗಿ ಇವಾಗ 2 ಕೈಯಿಂದ ಸ್ವಲ್ಪ ಚೆನ್ನಾಗಿ ನೀವು ಚಂದಗೆ ನಾದ್ಕೊಂಡು ಬಿಡ್ರಿ. ನಾದ್ಕೊಂಡ್ರೆ ಅಂತಂದ್ರೆ ಈ ರೀತಿ ಹದಕ್ಕೆ ಹಿಟ್ಟು ರೆಡಿ ಇರಬೇಕು ನೋಡ್ರಿ. ನೋಡಿದ್ರಲ್ಲ, ಈ ರೀತಿ ಇಷ್ಟು ಸಾಫ್ಟಾಗಿ ಅಂದರೆ ಇಷ್ಟು ಗಟ್ಟಿಯಾಗಿ ಇದೆ. ಇದು ಈ ಕರೆಕ್ಟಾಗಿ, ಅಂದರೆ ಈ ಕಡೆ ಸಾಫ್ಟು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಈ ಹದಕ್ಕೆ ಇರಬೇಕ್ರಿ ಇದು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು 1-2 ನಿಮಿಷ ಬಿಡಾಕತ್ತೀನಿ. ಹಂಗೆ ನಾನು 2 ನಿಮಿಷ ಆದಮೇಲೆ ನಾನು ಅದನ್ನು ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಿಲಿಂಡ್ರ್ ಆಕಾರದೊಳಗೆ
ಸಿಲಿಂಡ್ರ್ ಆಕಾರದ ರೀತಿ ಮಾಡಿಟ್ಕೊಂಡಿದ್ದೀನಿ. ನಂದು ಜಾರ್ ಈ ರೀತಿ ಇದೆ, ಚಕ್ಲಿ ಜಾರ್. ಸೊ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡೋಣ ನಂತರ ಇದು ಚಕ್ಲಿ ಜಾರಿಗೆ, ಯಾಕಂದ್ರೆ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಹಿಂಗೆ ಸ್ವಲ್ಪ ಹಚ್ಕೊಂಡು ಹಾಕೊಂಡ್ಬಿಟ್ರೆ ಅಂತಂದ್ರೆ ಚಕ್ಲಿ ನೀಟಾಗಿ ಬೀಳತ್ತೆ ನೋಡ್ರಿ. ಇವಾಗ ನಾವೇನು ಮಾಡೋಣ ಅಂದರೆ ಒಂದು ಸಣ್ಣ ಪ್ಲೇಟ್ ಮೇಲೆ ಹಾಕೊಳ್ಳಾಕತ್ತೀನಿ ನಾನು, ಯಾಕಂದ್ರೆ ನಿಮಗೆ ಈ ಪ್ಲೇಟ್ನ ಹಿಂಗೆ ದಬ್ಬ ಹಾಕೊಂಡ್ಬಿಟ್ರೆ ಅಂತಂದ್ರೆ ಕೈ ಮೇಲೆ ಚಕ್ಲಿ ಚೆನ್ನಾಗಿ ನೀಟಾಗಿ ಬಿದ್ದುಬಿಡುತ್ತೆ ಅಂಗೈ ಒಳಗೆ. ಸೊ ಹಾಗಾಗಿ ನೋಡಿದ್ರೆಲ್ಲ ಚಕ್ಲಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬಂದೈತಿ, ಹಂಗೆ ಮುಳ್ಳು ಕೂಡ ಚೆನ್ನಾಗಿ ಬಂದೈತಿ. ಇವಾಗ ನೋಡ್ರಿ ಒಂದು ಪ್ಲೇಟಲ್ಲಿ ನಾನು ಈ ರೀತಿನ ಚಕ್ಲಿನ ಅಷ್ಟು ಹಾಕೊಳ್ಳಾಕತ್ತೀನಿ. ನೀವು ಮುಂಚೆಗೆ ನೀವು ಒಂದು ಪ್ಲೇಟ್ ತೊಗೊಂಡು ಚೆನ್ನಾಗಿ ಒಂದು 5 ರಿಂದ 6 ಚಕ್ಲಿ ನೀವು ಹಾಕ್ಕೊಂಡ್ಬಿಟ್ರೆ ಅಂತಂದ್ರೆ ನಿಮ್ಗೆ ಕರಿಯೋಕೆ ಈಸಿ ಅನ್ಸುತ್ತೆ ನೋಡ್ರಿ. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನೀವು ನಾದ್ಕೊಂಡ್ರೆ ಅಂತಂದ್ರೆ ಚಕ್ಲಿ ಕಟ್ ಆಗಂಗಿಲ್ಲ. ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ನೀಟಾಗಿ ಚಕ್ಲಿ ಬೀಳತ್ತೆ ನೋಡ್ರಿ. ಇದನ್ನು ನಾವು ಜಾಸ್ತಿ ರುಬ್ಬಂಗಿಲ್ಲ, ಆಮೇಲೆ ಜಾಸ್ತಿ ನೆನೆ ಇಡಬೇಕಪ್ಪ ಹಿಟ್ಟನ್ನು ಹಾಗೆ ಹಿಂಗೆ ಅಂತ ಏನಿಲ್ಲ ನೋಡ್ರಿ. ಇನ್ಸ್ಟಂಟಾಗಿ ಮಾಡ್ಕೋಬೋದು. ಕೇವಲ ಒಂದು 10 ನಿಮಿಷದಲ್ಲಿ ರವಾ ಚಕ್ಲಿ ರೆಡಿ ಆಗುತ್ತೆ. ಏನಾದರೂ ಸಾಯಂಕಾಲ ತಿನ್ಬೇಕನ್ನಿಸಿದ್ರೆ ಹಬ್ಬ ಹರಿದಿನದಲ್ಲಿ ಬೇಗ ಮಾಡುವಂಥ ಚಕ್ಲಿನೂ ಮಾಡ್ಕೋಬೋದು. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು, ಎಣ್ಣೆ ಕಾದೈತಿ ನೋಡ್ರಿ. ಒಂದು ಸ್ವಲ್ಪ ಹಾಕಿ ನೋಡಿದ್ವಿ ಹಿಟ್ಟನ್ನು, ಎಣ್ಣೆ ಕಾದೈತಿ. ಇವಾಗ ನಾನು ಆ ಪ್ಲೇಟ್ನ ಕೈಯಿಂದ ಹಿಂಗೆ ಡಬ್ಬ ಹಾಕೊಂಡ್ಬಿಟ್ರೆ ಅಂತಂದ್ರೆ ನಾ ಹೇಳಿದ ರೀತಿಲಿ ಆ ಚಕ್ಲಿ ಚೆನ್ನಾಗಿ ಬರುತ್ತೆ. ನೀವು ಆ ರೀತಿನೂ ಕೈಲಿಂದ ಹಾಕ್ಬೋದು. ಬೇಡ ಕೈ ಸುಡತ್ತೆ ಎಣ್ಣೆ ಅಂತ ಬಿಸಿಗಿದ್ರೆ ನೀವು ಈ ರೀತಿ ಸೌಟ್ ಮೇಲೆ ಚಕ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡ್ಬಿಟ್ಟು ಅದನ್ನು ಹಿಂಗೆ ನೀಟಾಗಿ ಚೆನ್ನಾಗಿ ಬಿಡ್ರಿ. ಈ ಪ್ಲೇಟಲ್ಲಿ ಏನು ಹಾಕ್ಕೊಂಡಿರ್ತಾರಲ್ಲ ಆ ಚಕ್ಲಿನ ನಿಧಾನಕ್ಕೆ ಈ ಸೌಟ್ ಮೇಲೆ ಹಾಕ್ಕೊಂಡು ನಿಮ್ಗೆ ಈ ರೀತಿ ಹಿಂಗೆ ಬಿಡ್ಬೋದು ನೋಡ್ರಿ, ಚೆನ್ನಾಗಿ ಬೀಳುತ್ತೆ. ನೋಡಿದ್ರಲ್ಲ ಈ ರೀತಿ ನಾವು ಚಕ್ಲಿನ ನಾವು 2 ಸೈಡಿಂದ ಚೆನ್ನಾಗಿ ನಾವು ಕರಿಯೋಣಂತ. ಎಣ್ಣೆನ ಸ್ವಲ್ಪ ಮುಂಚೆಗೆ ಚೆನ್ನಾಗಿ ಕಾಯಿಸ್ಕೊಳ್ರಿ. ಕಾಯಿಸ್ಕೊಂಡಾದ್ಮೇಲೆ ಕರಿಯೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಈ ರೀತಿ ಹೊಳಿಸಿ ಹಾಕ್ಕೊಂತ ನೀವು ಕರಿತಾ ಇದ್ರೆ ಚಕ್ಲಿ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಭಾಳ ದಿನ ಇಟ್ಟರೂ ಕೂಡ ಮೆತ್ತಗೆ ಆಗೋಂಗಿಲ್ಲ ನೋಡ್ರಿ. ಈ ರೀತಿ ನಾವು ಚಕ್ಲಿನ ಕರಿಬೇಕಾಗುತ್ತೆ. ಈ ಎಣ್ಣೆ ಚೆನ್ನಾಗಿ ಕಾದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರಿಯಾತ್ರ ಅಂತಂದ್ರೆ ಎಣ್ಣೆನೂ ಜಾಸ್ತಿ ಕುಡಿಯೋಂಗಿಲ್ಲ ಚಕ್ಲಿ, ಹಾಗೆ ಕೂಡ ಚೆನ್ನಾಗಿ ಎದ್ದು ಬರ್ತಾವೆ ನೋಡ್ರಿ. ಈ ರೀತಿ ನೋಡ್ರಿ ನಾನು 2 ಸೈಡಿಂದ ಚೆನ್ನಾಗಿ ನಾನು ಚಕ್ಲಿನ ಬೇಯಿಸ್ಕೊಂಡು ಈ ರೀತಿ ಆಯಿಲ್ನ ಬಸದ್ಕ್ಯಾರ ಚಕ್ಲಿನ ತಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಈ ರೀತಿ ಇನ್ಸ್ಟಂಟಾಗಿ ಚಕ್ಲಿನ ಈ ರೀತಿ ಮಾಡ್ಕೋಬೋದು. ನೀವು ನಾ ಹೇಳಿದ ರೀತಿಲಿ ಈ ರೀತಿ ಹಿಂಗೆ ಪ್ಲೇಟಲ್ಲಿ ಒಮ್ಮೆ ಹಿಂಗೆ ಹಾಕ್ಕೊಂಡ್ಬಿಡ್ರಿ. ಹಿಂಗೆ ಹಾಕ್ಕೊಂಡ್ಬಿಟ್ರೆ ಅಂತಂದ್ರೆ ನೀವು ಒಂದೊಂದು ಚಕ್ಲಿ ತೊಗೊಂಡು ಎಣ್ಣೆಲಿ ಕರೆದ್ಬಿಟ್ರೆ ಅಂತಂದ್ರೆ ಇನ್ಸ್ಟಂಟ್ ಚಕ್ಲಿ ರೆಡಿ ಆಯ್ತು ನೋಡ್ರಿ. ಇವಾಗ ಈ ಚಕ್ಲಿ ಎಷ್ಟು ಚೆನ್ನಾಗಿ ಬಂದೈತಿ, ಹಂಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದೈತಿ, ಹಂಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದೈತೆ ನೋಡ್ರಿ. ಈ ರೀತಿ ಹಬ್ಬ ಹರಿದಿನ ಹಾಗೆ ತುಂಬ ಏನಾದರೂ ಚಕ್ಲಿ ಏನಾದ್ರು ತಿನ್ಬೇಕು ಅನಿಸಿದ್ರೆ ಕೂಡ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಮಕ್ಕಳು ಕೇಳಿದಾಗೂ ಮಾಡಿಕೊಡ್ಬೋದು ನೋಡ್ರಿ. ತುಂಬ ಕ್ರಿಸ್ಪಿಯಾಗಿ ಬಂದೈತಿ, ಮುಟ್ಟಿದ್ರೆ ಮುರಿದು ಹೋಗುತ್ತೆ. ಮತ್ತು ಯಾಕೆ ತಡ ಮಾಡ್ತೀರಿ, ನೀವು ಈ ಚಕ್ಲಿನ ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ನಮಗೂ ಹೇಳ್ರಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರ್ಯಾಕೆ ಹೋಗ್ಬೇಡ್ರಿ. ನಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ನಮಸ್ಕಾರ ರೀ.